ಹಿರಿಯ ಕವಿ ಜೊತೆಗೆ ವಿಮರ್ಶಕರು ಲೇಖಕರು ನಮ್ಮ ಜೊತೆಗಿದ್ದಾರೆ ಎಚ್ ಎಸ್ ವೆಂಕಟೇಶ ಮೂರ್ತಿಗಳು. ವೆಂಕಟೇಶ ಮೂರ್ತಿಯವ್ರ ಬಗ್ಗೆ ಒಂದು ಮಾತನ್ನು ಹೇಳಲೇಬೇಕು. ಏನಂದರೆ ಈ ಶಂಕರರು ತಾಯಿಗೆ ಸ್ನಾನ ಮಾಡೋಕ್ಕಾಗಲ್ಲ ಅಂತ ಈ ನದಿಯ ನೀರನ್ನೇ ಅದನ್ನು ತಿರುವು ಮಾಡಿದ್ರು ಅನ್ನುವಂಥದ್ದು ಕೇಳಿದ್ವಿ ನಾವು. ನದಿನೇ ಮನೆ ಹತ್ರ ಬರಂಗೆ ಮಾಡಿದ್ರು ಅಂತ. ಹೀಗೆ ತಾಯಿಗೆ ರಾಮಾಯಣ ಓದೋಕ್ಕಾಗ್ತಾ ಇಲ್ಲ ಅಂಥೇಳಿ ರಾಮಾಯಣವನ್ನು ಬರೆದಿರುವಂಥವ್ರು ಯಾರಾದರೂ ಇದ್ದಾರಾ? ಅದನ್ನು ಮಾಡಿರುವಂಥವ್ರು ನಮ್ಮ ಎಚ್ ಎಸ್ ವೆಂಕಟೇಶ ಮೂರ್ತಿಗಳು. ವೆಂಕಟೇಶ ಮೂರ್ತಿಗಳೇ, ಒಂದು ಅಭೂತಪೂರ್ವವಾದಂಥ ಕ್ಷಣಕ್ಕೆ ನಾವು ನೀವೆಲ್ಲವೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ. ಭಾಳ ಅದ್ಭುತವಾದಂಥ ಕ್ಷಣ ಇದು. ಏನು ಹೇಳ್ತೀರಿ ಸರ್? ತುಂಬ ಸಂತೋಷ ಆಗಿದೆ. ತುಂಬ ಸಂತೋಷ ಆಗಿದೆ. ನನ್ನ ಜೀವಿತದ ಅತ್ಯಂತ ಕೃತಾರ್ಥ ಕ್ಷಣ ಇದು. ಯಾಕೆಂದರೆ ಶ್ರೀರಾಮ ನನ್ನ ಆತ್ಮದೈವ. ನಮ್ಮ ತಾಯಿ ರಾಮಾಯಣ ಪಾರಾಯಣ ಮಾಡ್ತಾಯಿದ್ರು. ಆದರೆ ಅವ್ರಿಗೆ ಓದಲಿಕ್ಕೆ ಶುದ್ಧವಾದ ಸ್ಪಷ್ಟವಾಗಿ ಕಾಣಿಸುವ ಪ್ರತಿ ಇರಲಿಲ್ಲ. ಎಲ್ಲ ಜೀರ್ಣಶೀರ್ಣವಾಗಿದ್ದಂತಹ ರಾಮಾಯಣ ಕೃತಿ, ಅದರ ಹಾಳೆಗಳನ್ನು ಹಿಡ್ಕೊಂಡು ಓದ್ತಾಯಿದ್ರು. ಆಗ ನನಗನ್ನಿಸ್ತು, ಇವತ್ತು ಪ್ರಶಾಂತ್ ಕುಮಾರ್ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕುಟುಂಬಗಳಲ್ಲಿ ಏಕಾಂತ ಜೀವನ ಅನುಭವಿಸ್ತಿರುವಂಥ ವೃದ್ಧರಿಗೆ ನಿತ್ಯ ಪಾರಾಯಣಕ್ಕೆ ಒಂದು ರಾಮಾಯಣ ಕೃತಿಯನ್ನು ಬರಿಬೇಕು ಅಂತ ಹೇಳಿ, ಆ ಕಾರಣಕ್ಕೋಸ್ಕರ ನಾನು 6 ತಿಂಗಳ ಕಾಲ ವ್ರತದ ಹಾಗೇನೆ ಕೆಲಸ ಮಾಡಿ ವಾಲ್ಮೀಕಿ ರಾಮಾಯಣದ ಮೂಲ ಕೃತಿಯಿಂದ ಸುಮಾರು 20,000ಗಳ ಸಂಖ್ಯೆಯ ಶ್ಲೋಕಗಳ ರಾಮಚಾರಿತ ಚಾರಣ ಅನ್ನುವಂಥ ಕೃತಿಯನ್ನು ಬರೆದೆ. ನನಗೆ ನೋಡಿ, ನಮ್ಮ ಅಜ್ಞಾನ ಕ್ಷಮೆ ಇರಲಿ, ನನಗೆ ಖಂಡಿತವಾಗಲೂ ಗೊತ್ತಿರಲಿಲ್ಲ. ರಾಘವೇಂದ್ರ ಬೀಜಾಡಿ ಅವರ ಹತ್ರ ನಾನು ಮಾತಾಡ್ತಾ ಇದ್ದೆ, ಗಾಯಕರು. ಆವಾಗ ಅವ್ರು ಮಾತು ಹೇಳಿದ್ರು, ಜೊತೆಗೆ ನಿಮ್ಮ ಸಾಲುಗಳನ್ನು ಕೂಡ ಉಲ್ಲೇಖಿಸಿ ಅವರು ಒಂದು ರೆಕಾರ್ಡಿಂಗ್ ಕಳಿಸಿದ್ರು ನನಗೆ. ದಯವಿಟ್ಟು ನೀವು ಅವ್ರ ಹತ್ರ ಮಾತಾಡಬೇಕು ಅಂತ. ಸರ್, ಹೇಗೆ ಪ್ರೇರಣೆ ಅಂತ ಅನಿಸ್ತು ನಿಮಗೆ? ಯಾಕಂದ್ರೆ ಬರೆಯುವಂಥದ್ದು ಅಷ್ಟು ಸಾಮಾನ್ಯ ಸಂಗತಿ ಅಲ್ಲ. ಅಮ್ಮ ಅನ್ನುವಂಥದ್ದು ಒಂದು ಪ್ರೇರಣೆ, ಇನ್ನೊಂದು ಕಡೆಗೆ ರಾಮ ಅನ್ನುವಂಥದ್ದು ಇನ್ನೊಂದು ಪ್ರೇರಣೆ. ನೀವು ಹೇಳ್ಬಿಟ್ರಿ, ನೀವು ಆತ್ಮ ಸಂಬಂಧ ಅನ್ನುವಂಥ ಮಾತನ್ನು ಹೇಳ್ಬಿಟ್ರಿ ನೀವು. ಬಹಳ ಅದ್ಭುತವಾದಂಥ ಮಾತು. ಹೆಂಗೆ ಅನಿಸ್ತು? ಜೊತೆಗೆ ಆ ಸಾಲುಗಳನ್ನು ಏನಾದರೂ ಉಲ್ಲೇಖ ಮಾಡ್ತೀರಾ ಅಂತ ವೆಂಕಟೇಶ ಮೂರ್ತಿಗಳೇ? ಖಂಡಿತ ಮಾಡ್ತೀನಿ. ಈ ರಾಮಚಾರಣ ಕೃತಿಯನ್ನು ನಾನು ನಿರ್ಮಾಣ ಮಾಡಬೇಕಾದ್ರೆ ಕನ್ನಡ ಜಾಯಮಾನಕ್ಕೆ ಒಗ್ಗುವಂಥ ಭಾಷೆಯನ್ನು ಬಳಸಿ ಅತ್ಯಂತ ಸರಳವಾಗಿ ಮತ್ತು ತುಂಬ ಭಾರ ಆಗಬಾರ್ದು, ನಡುಗುವ ವಯೋವೃದ್ಧರಿಗೆ ಕೈ ನಡಗದಂತೆ ಅವರಿಗೆ ದಕ್ಕುವಂಥ ಒಂದು ಕೃತಿಯನ್ನು ಬರೀಬೇಕು ಅಂತ ನಾನು ಕೆಲಸ ಮಾಡಿದೆ. ರಾಮ ಎಂಥ ಅದ್ಭುತ ವ್ಯಕ್ತಿ ಅಂತಂದರೆ, ಆತನ ಚಾರಿತ್ರ್ಯದಿಂದ ಮನುಷ್ಯನಾಗಿ ಹುಟ್ಟಿದವನು ಪುರುಷೋತ್ತಮನಾಗ್ತಾನೆ. ಅದು ರಾಮನ ಮಹಿಮೆ, ಅದು ರಾಮನ ಹಿರಿಮೆ. ರಾಮನನ್ನು ತಮ್ಮ ಸ್ವಂತದ್ದಾಗಿ ಮಾಡಿಕೊಳ್ಬೇಕು ಅಂತ ಇಡೀ ಅಖಂಡ ಭಾರತ ಹಾಪಾಪಿಸ್ತಾ ಇದೆ ಸಾವಿರಾರು ವರ್ಷಗಳಿಂದ. ಯಾವ ಪ್ರದೇಶಕ್ಕೆ ಹೋಗಲಿ ಅಲ್ಲಿ ರಾಮ ಬಂದಿದ್ದರು, ಸೀತಾ ಬಂದಿದ್ದರು, ಆಂಜನೇಯ ಇದ್ದರು ಅಂತ ಹೇಳಿ ರಾಮ ಇತಿಹಾಸಕ್ಕೆ ವರ್ತಮಾನವನ್ನು ಸಂಬಂಧಿಸುವ ಕಲ್ಪನೆಗಳು ನಮ್ಮ ಇಡೀ ದೇಶದಲ್ಲಿವೆ. ಕರ್ನಾಟಕದಲ್ಲಂತೂ ಬಿಡಿ ಆಂಜನೇಯ ಈ ತವರು ಮಗ ಈ ನಾಡಿಗೆ. ಹಾಗಿರಬೇಕಾದ್ರೆ ಹಾಗೆ ಭಾಷೆ ಕೂಡ ಅನೇಕ ಭಾರತದ ಎಲ್ಲ ಭಾಷೆಗಳಲ್ಲೂ ಕೂಡ, ಪ್ರಾಂತೀಯ ಭಾಷೆಗಳಲ್ಲಿ ಮೂಲ ಸಂಸ್ಕೃತ ಇದ್ರೂ ಎಲ್ಲ ಭಾಷೆಗಳಲ್ಲೂ ಕೂಡ ರಾಮಾಯಣ ಬಂದಿದೆ. ತುಳಸಿದಾಸ ರಾಮಾಯಣ ಅಂತೂ ಅದ್ಭುತವಾದ ಕೃತಿ. ಕನ್ನಡದಲ್ಲಿ ತೊರವೆ ರಾಮಾಯಣ, ರಾಮಾಯಣ ದರ್ಶನಂ ಕುವೆಂಪು ಅವರದು. ಆಧುನಿಕ ದೃಷ್ಟಿಯಿಂದ ಇಡೀ ರಾಮಾಯಣವನ್ನು ದಾರ್ಶನಿಕವಾದ ನೆಲೆಯಲ್ಲಿ ನೋಡುವಂಥ ಒಂದು ಅದ್ಭುತವಾದ ಕೃತಿ ಅದು. ಇಂಥ ಕೃತಿಗಳನ್ನು ಕನ್ನಡ ನಿರ್ಮಾಣ ಮಾಡಿದೆ. ಹಾಗಾಗಿ ಕನ್ನಡಕ್ಕೆ ರಾಮ ಒಂದು ಹೆಮ್ಮೆ. ಅಂಥ ರಾಮನಿಗೆ ಇವತ್ತು ಉತ್ಸವ. 500 ವರ್ಷಗಳ ಸತತ ಸಾಮೂಹಿಕ ಹೋರಾಟದ ನಂತರ ಶ್ರೀರಾಮ ಅಯೋಧ್ಯೆಗೆ ಆಗಮಿಸ್ತಾ ಇದ್ದಾನೆ. ಇದಕ್ಕಿಂತ ಶುಭ ಸಂದರ್ಭ ಮತ್ತೇನಿದೆ? ಇಂಥ ಗಳಿಗೆಯನ್ನು ನಾವು ಕಾಣ್ತೀವೋ ಇಲ್ವೋ ಅನ್ನುವಂಥ ಅನುಮಾನ ಇತ್ತು. ಆ ಆಶಂಕೆ ಇವತ್ತು ದೂರವಾಗ್ತಾ ಇದೆ. ಅತ್ಯಂತ ಸುಂದರವಾದ ಮನೋಹರವಾದ ರಾಮಮೂರ್ತಿ ನಮ್ಮ ಕಣ್ಣು ತುಂಬ್ತಾ ಇದೆ, ಮನಸ್ಸು ತುಂಬ್ತಾ ಇದೆ, ಹೃದಯ ತುಂಬ್ತಾ ಇದೆ. ಇದು ನಿಜಕ್ಕೂ ಭಾವವನ್ನು ನಮ್ಮಲ್ಲಿ ಹೆಚ್ಚು ಮಾಡುವಂಥ ಒಂದು ಅತ್ಯಂತ ಭಾವುಕ ಸಂದರ್ಭ. ನಾನಿದನ್ನು ನೋಡ್ತಾ ಇದ್ದೇನಲ್ಲ, ಈ ಸಂದರ್ಭವನ್ನು ನನ್ನ ಜೀವಿತದಲ್ಲಿ 80 ವರ್ಷಗಳ ಸುದೀರ್ಘ ಜೀವನದಲ್ಲಿ
ನನ್ನ ಅನಾರೋಗ್ಯ ಪರಿಸ್ಥಿತಿಯೂ ಕೂಡ ಈ ರಾಮದರ್ಶನ ಕೊನೆಗಾದರೂ ಆಯ್ತಲ್ಲ ಅನ್ನುವಂಥ ಸಂತೋಷವನ್ನು ನಾನು ಅನುಭವಿಸ್ತಾ ಇದ್ದೀನಿ ರಂಗನಾಥ್. ಅದ್ಭುತ ಗುರುಗಳೇ. ಇದಕ್ಕೆ ನಿಮ್ಮ ಹತ್ರ ಮಾತಾಡೋದೇ ಒಂದು ಖುಷಿ. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಮಾತಾಡ್ತೀವಿ ನಾವು ನಿಮ್ಮ ಜೊತೆಗೆ. ಯಾಕಂದರೆ ನಿಮ್ಮ ಆ ಸಾಲುಗಳನ್ನು ಕೂಡ ಕೇಳಬೇಕು ನಾವು. ಮಾತಾಡೋಣ. ಜೊತೆಗೆ ಗುರುಗಳು ಕೂಡ ಇದ್ದಾರೆ, ಅವ್ರ ಜೊತೆಗೂ ಕೂಡ ನಾವು ಮಾತಾಡ್ತೀವಿ.